ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯ ಚಾಲಕನಿಂದ ಹಲ್ಲೆಯಾದಂತಹ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಚಾಲಕ ಸುಹಾಸ ಪೊಲೀಸರ ಮುಂದೆ ತನ್ನ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯುವತಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದು, ಆ ನಂತರವೇ ನಾನು ಕೂಡ ಹಲ್ಲೆ ಮಾಡಿದ್ದೀನಿ ಅಂತ. ಯುವತಿ ಆರೋಪಕ್ಕೆ ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ನ ಪ್ರತಿಕ್ರಿಯೆ ಲಭ್ಯವಾಗಿದೆ. ಶಾರ್ಟ್ ಕಟ್ನಲ್ಲಿ ಬಂದದಕ್ಕೆ ನಿಲ್ಲಿಸಿ ಇಂಗ್ಲಿಷ್ನಲ್ಲಿ ಬೈದರು. ರ್ಯಾಪಿಡೋ ಚಾಲಕನ ವಿರುದ್ಧ ಹಲ್ಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಯುವತಿ ಆರೋಪಕ್ಕೆ ಬೈಕ್ ಟ್ಯಾಕ್ಸಿ ಚಾಲಕ ಸುಹಾಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಶಾರ್ಟ್ ಕಟ್ನಲ್ಲಿ ಬಂದದಕ್ಕೆ ನಿಲ್ಲಿಸಿ ಇಂಗ್ಲಿಷ್ನಲ್ಲಿ ನನ್ನನ್ನ ಆಕೆ ಬೈದ್ರು. ಮೊದಲು ಹಲ್ಲೆ ಮಾಡಿದ್ದು ಕೂಡ ಆ ಯುವತಿನೇ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ನನಗೆ ಕೆಟ್ಟದಾಗಿ ಬೈದ್ರು. ಟಿಫನ್ ಬಾಕ್ಸ್ನಿಂದ ನನಗೆ ಹೊಡೆದ್ರು. ಜನರ ಮುಂದೆ ಹೊಡೆದಾಗ ನನಗೂ ಕೂಡ ಸಿಟ್ಟು ಬಂತು. ನಾನು ಕೂಡ ಅದೇ ಸಿಟ್ಟಿನಲ್ಲಿ ಹೊಡೆದೆ. ಹೀಗಂತ ಪೊಲೀಸರ ವಿಚಾರಣೆಗೂ ಮುನ್ನ ರ್ಯಾಪಿಡೋ ಚಾಲಕ ಸುಹಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆ ಹುಡುಗಿ ಹೇಳಿದ್ದು, ನನ್ನ ಮೇಲೆ ಹಲ್ಲೆ ನಡೆಸ್ತಾ ರಾಂಗ್ ರೂಟ್ನಲ್ಲಿ ಹೋಗಿದ್ದ, ಆ ಕಾರಣಕ್ಕೆ ಪ್ರಶ್ನೆ ಮಾಡಿದಾಗ ನನ್ನನ್ನು ರಸ್ತೆಗೆ ತಳ್ಳಿ ಹಲ್ಲೆ ನಡೆಸಿದ್ದ ಅಂತ. ಸೊ ಈ ಪ್ರಕರಣಕ್ಕೆ ಈಗ ಚಾಲಕ ಸುಹಾಸ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು ಹೀಗೆ. ಸೊ ಈ ದೃಶ್ಯ ಲಭ್ಯವಾದ ನಂತರದಲ್ಲಿ ಸಹಜವಾಗಿ ಯಾರ ತಪ್ಪಿರಬಹುದು ಅಂತ ಅಂದಾಗ ಆ ಹುಡುಗ ಆಕೆಯ ಕಪಾಳಕ್ಕೆ ಹೊಡೆದ ನಂತರ ಆಕೆ ಬಿದ್ದದ್ದು ಕಂಡಾಗ ಬಹುಶಃ ಹುಡುಗನ ತಪ್ಪೆ ಅಂತ ಈಗಲೂ ಕೂಡ ಹೇಳಿಕೆಗಳಿಬ್ಬರದು ಕೂಡ ವ್ಯಕ್ತವಾಗಿದೆ. ಆದರೆ ಫಸ್ಟ್ ಯಾರಿಗೆ ಹೊಡೆದ್ರು ಏನು ಅನ್ನೋದಕ್ಕೆ ಕೆಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಪೊಲೀಸರು ತೀರ್ಮಾನವನ್ನ ಮಾಡ್ತಾರೆ. ಬುಕ್ ಮಾಡ್ಕೊತಾರೆ. ಅಂದಾಜು 9:30 ಆಗಿರುತ್ತೆ ಬೆಳಗ್ಗೆ. ನಾನು ಫೋನ್ ಮಾಡಿ ರ್ಯಾಪಿಡೋಂದ ಕಾಲ್ ಮಾಡಿ ಅಡ್ರೆಸ್ ಎಲ್ಲಿದ್ರು ಅಂತ ಹೇಳ್ತಾರೆ. ಇಲ್ಲಿದ್ರೆ ಅಂತ ಬುಕ್ ಮಾಡ್ತಾರೆ. ಬರ್ತಾರೆ, ರ್ಯಾಶ ಮಾತಾಡ್ಕೊಂಡು ಬರ್ತಾರೆ ಅವರು, ಹಿಂಗೆ ಹೋಗ್ಬೇಕು ಅಂತ. ಸರಿ ಅಂತ ಕೂರಿಸ್ಕೊಂಡು ನಾನು ಒಳಗಡೆಯಿಂದ ಜೈನಗರ ಒಳಗಡೆಯಿಂದ ಕರ್ಕೊಂಡ್ಬರ್ತೀನಿ. ಮೇನ್ ರೋಡ್ ಹೋದ್ರೆ ಸಿಗ್ನಲ್ ಅಲ್ವಾ, ಅವ್ರ ಪಾಪ ಆಫೀಸ್ ಲೇಟ್ ಆಗ್ಬಾರಂತ ಒಳಗಡೆಯಿಂದ ಇದು ಮಾಡ್ಕೊಂಡು ಬರ್ತೀನಿ. ಆಫೀಸ್ ಹತ್ರ ಇನ್ನೇನು ಅವ್ರ ಜೈನಗರ ಫುಟ್ಬಾಲ್ ರೋಡ್ ಹತ್ರ ಬರ್ತಾ ನಾನು ಮಧ್ಯದಲ್ಲಿ ಬರ್ತಾ ಇರ್ತೀನಿ. ಸಡನ್ ನಿಲ್ಸಿದ್ರೆ ಗಾಡಿ ಅದ್ರ ಗುದ್ದು ಬಿಡ್ತದೆ. ನಿಲ್ಸು ಅಂತ ಹೇಳ್ತಾರೆ. ನಾನು ಇರಿ ಮೇಡಮ್ ಇಲ್ಲಿ ನಿಲ್ಸಿರಿ ಅಂತ ಹೇಳಿದೆ. ಅದನ್ನ ನಿಲ್ಲಿಸ್ಬಿಟ್ಟು ಲೆಫ್ಟ್ ಮುಂದೆ ಸ್ವಲ್ಪ ಒಂದು 15 ಮೀಟರ್ಸ್ ಮುಂದೆ ನಿಲ್ಸಿರ್ತೀನಿ ಅವ್ರ ಆಫೀಸಿಂದ ಮುಂದೆ. ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಂಗೆ ಏನೇ ಓದಿರೋದು ಹಂಗೆ ಹಿಂಗೆ, ನಿಂಗೆ ಅಷ್ಟು ಗೊತ್ತಾಗಲ್ವಾ, ರೂಟ್ ಗೊತ್ತಾಗಲ್ವಾ. ನಾನು ಮೇಡಮ್ ನಿಮಗೆ ಶಾರ್ಟ್ ಕಟ್ ಆಗಲಿ ಅಂತ ಹಿಂಗೆ ಕರ್ಕೊಂಡ್ಬಂದೆ ಅಂತ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಾತಾಡ್ತಾನೆ ಅವರೇ ರಾಶ ಮಾತಾಡ್ತವ್ರೆ, ಏನು ಓದಿದ್ಯಾ ಹಂಗೆ ಹಿಂಗೆ ಅಂತ ಮಾತಾಡ್ತವ್ರೆ. ನನಗೂ ಕೋಪ ಬಂತು. ಮೇಡಮ್ ನೀವ್ಯಾಕೆ ಹಂಗಾರೆ ನಿಮ್ಮ ಕಂಟ್ರಿಗೆ ಹೋಗ್ಬಿಡಿ ಅಂತ ಅಂದೆ ನಾನು. ಹಂಗೆ ಎಷ್ಟು ಪೇಮೆಂಟ್ 77 ಅಂದರು. ನಾನು ಮಾತಾಡಿದೆ, ಹೋಗಿ ಮೇಡಮ್ ಆಯಿತು ಅಂತ ಅವ್ರು ಕೇಳ್ತಾರೆ. ಬೈತಾನೆ ಅವರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಅಲ್ಲಿ ಕತ್ತಬಿಟ್ಟು ಕೈ ಮಾಡೋಕ್ಕೆ ಬರ್ತಾರೆ. ಕೈ ಮಾಡೋಕ್ಕೆ ಬಂದಾಗ ನಾನು ಸುಮ್ಮನೆ ಹೇಳಿದೆ, ಮೇಡಮ್ ನಿಮ್ಗೆ ನನ್ನ ಮೇಲೆ ಕೈ ಮಾಡೋಕ್ಕೆ ರೈಟ್ಸ್ ಇಲ್ಲ, ಪರ್ಸನಲ್ ವಿಷಯ ರೈಟ್ಸ್ ಇಲ್ಲ, ನಾನು ಅಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡೋದು. ತಿರ್ಗಾ ಬಂದು ಬ್ಯಾಸ್ಕೆಟಲ್ಲಿ ಅದು ಟಿಫಿನ್ ಬಾಕ್ಸ್ ಹೊಡಿತಾರೆ. ನನಗೆ ಕೋಪ ಬಂತು. ನಾನು ನೋಡ್ತಂಕ ಹೋಗ್ಬಿಟ್ಟು ಅಲ್ಲಿರೋರೆಲ್ಲ ಹೇಳ್ತಾರೆ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ. ಮತ್ತೆ ಇವ್ರು ಮಾಡಿದ ತಪ್ಪ ಹಿಂಗೆಲ್ಲ ಅಂತ ಅಲ್ಲಿ ಗಾಡಿ ಕೆಲಸವ್ರು ಇಡ್ತಾರೆ. ಫಸ್ಟ್ ಅವರೇ ಹೊಡೆದಿದ್ದು. 2 ಸಲ ಹೊಡೆದ್ರು. ಒಂದು ಕತ್ತನ್ಬಿಟ್ಟು ಅಂತ ಜೋಡಲ್ಲಿ ಇದು ಬರ್ತಾ ವಾಯ್ಸ್ ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ಗೆ ಸ್ವಲ್ಪ ನಿಧಾನ ಮತ್ತೆ ಅಕ್ಕಪಕ್ಕ ನೋಡೋದು ಏನು ತಿಳ್ಕೊಳೋಣ ಅಂತ ಹೇಳ್ತಾರೆ. ಕೇಳ್ತಿಲ್ಲ ಅಮ್ಮ. ಆಮೇಲೆ ನಾನು ಒಂದೇಟ್ ಕೊಟ್ಟೆ ಸರ್. ಅದು ಭಾಷೆ ವಿಚಾರವಾಗ ಆಕೆ ಹಿಂದಿ ಮಾತಾಡ್ತಾನೆ ಅವ್ರು ಸರ್. ಅವರು ಏನು ಭಾಷೆಯಲ್ಲಿ ನನಗೆ ಸ್ವಲ್ಪ ಇಂಗ್ಲೀಷ್ ಅರ್ಧ ಬರುತ್ತೆ ಸರ್. ಅದು ನಾನು ಮಾಡೋಷ್ಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಅವ್ನು ಕೇಳ್ತಾನೆ ಇಲ್ಲ. ನೀನು ಅವ್ನು ನಿನ್ನ ಕಂಟ್ರಿಗೆ ಹೋಗು, ಸ್ಟುಪಿಡ್ ಇಡಿಯಟ್ ಅಂತ ಮಾತಾಡ್ತಾವ್ರೆ. ಆಮೇಲೆ ಒಂದೇಟ್ ಕೊಟ್ಟೆ. ಅವರು ಕಂಟ್ರಿಗೆ ಹೋಗು ಅಂದ್ರೆ ಸರ್ ಅವ್ರ ಕಂಟ್ರಿಗೆ ಹೋಗಿ, ಅವ್ರು ನಿಮ್ಮ ಸ್ಟೇಟ್ಗೆ ಹೋಗಕ್ಕೆ, ನಾನು ಇಂಗ್ಲೀಷಲ್ಲಿ ಏನೋ ಮಾತಾಡ್ಬಿಟ್ಟೆ, ನಿಮ್ಮ ಸ್ಟೇಟ್ಗೆ ಹೋಗಿ ಅಂತ, ಇರಬೇಡಿ ಅಂತ. ಅವ್ರು ನನ್ನ ಇಷ್ಟ ಹಂಗೆ ಹಿಂಗೆ ಅಂತ ಅಂದು ಸರಿ ಅಂದ್ಬಿಟ್ಟು ಪೇಮೆಂಟ್ ಮಾಡಿದ್ರು ಸರ್. ಕೊನೆಗೆ ಪೇಮೆಂಟ್ ಮಾಡಿಬಿಟ್ಟು ಅವರು ಒಂದು ಡೇಟ್ ಹೊಡೆದ್ರು. ಸರಿ ಅಂದ್ಬಿಟ್ಟು ಅವ್ರು ಎಲ್ಲೋಗ್ತಾರೆ ನೋಡ್ಬಿಟ್ಟು ಅಲ್ಲೇ ನನ್ನ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಅಂತ ಅಲ್ಲೇ ಹೋದೆ ಸರ್.
ಅಲ್ಲಿ ಅವರು ಇದು ಕುಶಾಲ್ ಸ್ಟೋರಲ್ಲಿ ವರ್ಕ್ ಮಾಡೋದವರು, ಆಂಧ್ರದವರು. ಹೋಗ್ಬಿಟ್ಟು ಮ್ಯಾನೇಜರ್ ಆಗಿಲ್ಲ ಅಂತ ಕೇಳಿದೆ. ನಾನು ಸ್ಟೋರ್ ಇನ್ಚಾರ್ಜ್, ಮ್ಯಾನೇಜರ್ ಇಲ್ಲ ಅಂತಂದ್ರು. ನೋಡಿ ಸರ್ ಹಿಂಗಾಯ್ತು ಅಮ್ಮ, ನೋಡಿ ಹಿಂಗೆ ಮಾಡ್ತಾರೆ ಮೇಡಮ್, ಹಿಂಗೆ ಮಾಡ್ತಾರೆ ನೋಡಿ, ಹಿಂಗೆ ರ್ಯಾಶ್ ಮಾತಾಡ್ತಾರೆ, ಎಲ್ಲಿ ಹೆಂಗೆ ಮಾತಾಡ್ಬೇಕು ಗೊತ್ತಾಗಿಲ್ವಾ, ಸರಿ ಕೋಪ ಬಂತ, ಸರಿ ನಿಧಾನಕ್ಕೆ ಮಾತಾಡ್ಬೇಕು, ಅದಕ್ಕೊಂದು ವೇರ್ ಇರುತ್ತೆ. ಹಂಗಂದ್ರೆ ಕೈ ಮಾಡೋದ್ರೆ ನಾನು ಕೈ ಮಾಡೋದು ತಪ್ಪಲ್ಲ, ಕೈ ಮಾಡೋದು ಏನಿರುತ್ತೆ ಮೊದಲು. ಇದು ರ್ಯಾಪಿಡೋ ಚಾಲಕ ಸುಹಾಸ್ನ ಹೇಳಿಕೆ. ಫಸ್ಟ್ ಹಲ್ಲೆ ನಡೆಸಿದ್ದೆ ಆಕೆ, ಬಾಯಿಗೆ ಬಂದ ಹಾಗೆ ಬೈದ್ರು. ಎಲ್ಲರ ಮುಂದೆನೂ ಇದಾದಾಗ ನನಗೂ ಕೂಡ ಕೋಪ ಬಂತು, ನಾನು ಹೊಡೆದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು ಹುಡುಗಿ ಮೇಲೆ ಹೊಡಿಬಾರ್ದಿತ್ತು ಅಂತ. ಹುಡುಗಿಯಾಗಿ ಆಕೆ ಕೂಡ ಹೊಡೆದಿದ್ದು ಸರಿ ನಾನು ಅಂತ ಪ್ರಶ್ನೆಯನ್ನು ಸುಹಾಸ ಮಾಡ್ತಾ ಇದ್ದಾರೆ. ನಾನು ಶಾರ್ಟ್ ಕಟ್ನಲ್ಲಿ ಹೋದ್ನೇ ವಿನಃ ದಾರಿ ತಪ್ಪಿಸಿ ಇನ್ನೆಲ್ಲಿಗೋ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆಕೆ ವಿನಾಕಾರಣ ನನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡ್ತೀನಿ ಅಂತ ಆತ ಹೇಳ್ಕೊಂಡಿದ್ದಾರೆ.